ಹಸನ್ ಅಂಜಲ್ ಸಾರಥ್ಯದಲ್ಲಿ ರಾಯಚೂರು ಟುಡೇ ನ್ಯೂಸ್ ಸಮಸ್ತ ಎಲ್ಲಾ ನೋಡುಗರಿಗೆ ನಮಸ್ಕಾರಗಳು. ನಿಮ್ಮೆಲ್ಲರ ನೆಚ್ಚಿನ ರಾಯಚೂರು ಟುಡೇ ನ್ಯೂಸ್ಗೆ ಸ್ವಾಗತ. ರಾಮದುರ್ಗ ಪ್ರೌಢಶಾಲೆಯಲ್ಲಿ ಸೀಲಿಂಗ್ ಕಳಚಿ ಆತಂಕ. ಪ್ರಾರ್ಥನೆಗೆ ಹೊರಗಿದ್ದ ವಿದ್ಯಾರ್ಥಿಗಳಿಂದ ತಪ್ಪಿದ ಭಾರೀ ಅವಘಡ. ರಾಮದುರ್ಗ ಪ್ರೌಢಶಾಲೆಯ ತರಗತಿ ಕೊಠಡಿಯ ಸೀಲಿಂಗ್ ಚಾವಣಿ ಕಳಚಿ ಬಿದ್ದ ಘಟನೆ ಬುಧವಾರ ನಡೆದಿದೆ ಎಂದು ಮಸ್ತಾನ್ ನಾಯಕ್ ಪೂಜಾರ್ ಖಾನಾಪುರ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಇವರು ದೂರವಾಣಿ ಮೂಲಕ ನಮ್ಮ ಚಾನೆಲ್ ಮುಖಾಂತರ ತಿಳಿಸಿದರು. ಅವರು ಮುಂದುವರೆದು ಮಾತನಾಡುತ್ತಾ, ಘಟನೆಯಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಎಂದು ಮಸ್ತಾನ್ ನಾಯಕ್ ಪೂಜಾರಿ ಖಾನಾಪುರ್ ಹೇಳಿದರು. ಶಾಲೆಯಲ್ಲಿ ಬೆಳಗಿನ ಪ್ರಾರ್ಥನೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸೀಲಿಂಗ್ನ ಭಾಗ ಕಳಚಿ ಬಿದ್ದಿದೆ. ಪ್ರಾರ್ಥನೆಗಾಗಿ ವಿದ್ಯಾರ್ಥಿಗಳು ಶಾಲಾ ಆವರಣದಲ್ಲಿ ಸೇರಿದ್ದರಿಂದ ಯಾವುದೇ ವಿದ್ಯಾರ್ಥಿಗೆ ಹಾನಿಯಾಗಿಲ್ಲ ಎಂದು ಅವರು ಮಾತನಾಡಿದರು. ಸಂಭವಿಸಬಹುದಾಗಿದ್ದ ದೊಡ್ಡ ಅವಘಡ ಒಂದು ತಪ್ಪಿದಂತಾಗಿದೆ. ಶಾಲಾ ಕಟ್ಟಡದ ಸ್ಥಿತಿಗತಿ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ಹಾಗೂ ಶಾಲಾ ಸಮುದಾಯ ಒತ್ತಾಯಿಸಿದ್ದಾರೆ ಎಂದು ದೂರವಾಣಿ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮಸ್ತಾನ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಗುರು ಪ್ರತಾಪ್, ಜಿಲ್ಲಾಧ್ಯಕ್ಷ ಸಂಗಮೇಶ್, ಗ್ರಾಮದ ಮುಖಂಡರಾದ ಮಧುಗೌಡ, ವೀರನ್ಗೌಡ, ಎಸ್ಎಂಡಿಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಈಗ ನೀವೇನು ವಿಡಿಯೋ ನೋಡ್ತಾ ಇದ್ರಿ, ಆ ವಿಡಿಯೋದ ಏನಪ್ಪಾ ಅಂದ್ರೆ ಅರಕೇರಿ ತಾಲೂಕಿನ ರಾಮದುರ್ಗ ಅಂತ ಹೇಳಿ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಏನಿದು ಹೈಸ್ಕೂಲ್ ಏನಿದೆ, ಇಲ್ಲಿನ ಕೊಠಡಿಗಳು ಶಿಥಿಲಾವಸ್ಥೆಯಿಂದ ಕಳಿಸಿ ಬೀಳ್ತಾ ಇದಾವೆ ಕೆಳಗೆ. ಇಲ್ಲಿ 8, 9, 10ನೇ ತರಗತಿ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಸುಮಾರು 5-6 ದಿನ ಆಯ್ತು. ಅದು ಚೆತ್ತ ಏನಂತೀವಲ್ಲ ಕಳಿಸಿ ಬಿತ್ತರೂ ಕೂಡ ಇನ್ನೂ ಒಂದು ಗುಟ್ಟು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಮಕ್ಕಳು ಭವಿಷ್ಯದ ಹೇಳ್ಬೇಕಂತಂದ್ರೆ ಪ್ರಾರ್ಥನಾ ಬೆಳಗ್ಗೆ ಸ್ಕೂಲ್ ಆರಂಭವಾದಾಗ ಪ್ರಾರ್ಥನೆ ಗೀತೆ ಆಡುವಾಗಿ ಹೊರಗಡೆ ಏನಿರ್ತಾರೆ ಹುಡುಗರು, ಆ ಸಂದರ್ಭದಲ್ಲಿ ಚೆತ್ತ ಉಚ್ಚಿ ಬಿದ್ದಿದೆ. ಒಂದು ವೇಳೆ ಹುಡುಗರು ಅಭ್ಯಾಸ ಮಾಡಿದ ಸಂದರ್ಭದಲ್ಲಿ ಅಥವಾ ಬೇರೆ ಸಮಯದಲ್ಲಿ ಅದು ಚೆತ್ತ ಉಚ್ಚಿ ಬಿದ್ದರೆ ನಮ್ಮ ಮಕ್ಕಳ ಗತಿಯನ್ನು ಏನ್ ಪರಿಸ್ಥಿತಿ ಆಗ್ತಾ ಇತ್ತು ಅದನ್ನ ನಾವು ಆಲೋಚನೆ ಮಾಡ್ಬೇಕಾಗತ್ತ. ಇಲ್ಲಿನ ಅಧಿಕಾರಿಗಳು ಆ ಚೆತ್ತ ಬಿದ್ದ 5 ದಿನ ಆದ್ರೂ ಕೂಡ ಪಿಡಿಯೋದವ್ರ ಕಡೆ ಗಮನ ಹರಿಸಿಲ್ಲ, MLA ಅವರಿಗೂ ಗಮನ ತಂದ್ರು ಅವ್ರ ಕಡೆ ಗಮನ ಹರಿಸಿಲ್ಲ, ಯುವದವರು ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ. ಎಷ್ಟು ಬೇಜಾರು ಇದೆ ನೋಡ್ರಿ. ನಮ್ಮ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು. ಅವ್ರಿಗೆಲ್ಲರಿಗೆ ನಾವು ತಕ್ಕ ಪಾಠ ಕಲಿಸಬೇಕಾಗಿದೆ ಅಧಿಕಾರಿಗಳಿಗೆ. ಮಕ್ಕಳ ಭವಿಷ್ಯದ ಅಷ್ಟೇನು ಕೇವಲ ಏನ್ರಿ, ಅಮಾಯಕ ಮಕ್ಕಳು, ಭಾರತದ ಮುದ್ದು ಮಕ್ಕಳು, ಪರಂಪರೆಯಲ್ಲಿ ಬೆಳಿಬೇಕಾದ, ಭವಿಷ್ಯವನ್ನು ಕಟ್ಟಿಯಬೇಕಾದ, ತಮ್ಮ ಜೀವನ ರೂಪಿಸಬೇಕಾದ ಮಕ್ಕಳಿಗೆ ಇವತ್ತಿಂತ ಪರಿಸ್ಥಿತಿ ಬಂದಿದೆ. ಮಕ್ಕಳು ಹೊರಗಡೆ ಓದ್ತಾ ಇದ್ದಾರೆ, ಆದ್ರೂ ಇವ್ರು ಯಾರು ಕ್ಯಾರಿ ಅಂತ ಇಲ್ಲ. ಇವ್ರು ಪೀಡಿದವ್ರು ಕೇಳಿದ್ರೆ ಫಂಡ್ ಇಲ್ಲ ಅಂತಾರೆ. ಈ ಕಡೆ BO ಮೇಡಮ್ ಅವ್ರನ್ನ ಕೇಳಿದ್ರೆ ನಮ್ಮ ಇಲಾಖೆದಾಗ ಫಂಡೇ ಇರಲ್ರಿ ಅಂತಾರ. ನೀವು ಫಂಡ್ ಇಲ್ಲ ಕಲ್ತಂದ್ರೆ ಇಲ್ಲಿ ಮಕ್ಕಳ ಗತಿ ಏನ್ರಿ? ಅದಕ್ಕೆ ಪರ್ಯಾಯದ ವ್ಯವಸ್ಥೆ ಮಾಡ್ಬೇಕಾಗ್ಯದ. ಈ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗ ನಾನು ಹೆಚ್ಚು ಮಾತಾಡಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಆ ವಿಚಾರವಾಗಿ ಸಾವಿರ ಎಲ್ಲ ಹೇಳಿದಾರೆ. ಅದೇ ತರನಾಗಿ ಆದಷ್ಟು ಬೇಗ ನಾಳೆನೇ ಪರಿಶೀಲನೆಗೆ ಬಂದು ಆಲ್ಟರ್ನೇಟಿವ್ ಮಕ್ಕಳಿಗೆ ವ್ಯವಸ್ಥೆ ಮಾಡೋದ್ರ ಮುಖಾಂತರ ಆ ಹುಡುಗಿಗೆ ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯ ಕಟ್ಟಿಕೊಟ್ಟ ರೀತಿಯಲ್ಲಿ ಒಂದೇನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಅಂಜಲಾ ದೇವಿ ಎಂಟರ್ಪ್ರೈಸಸ್ CSP ಜಿರಾಕ್ಸ್, ಕಲರ್ ಜಿರಾಕ್ಸ್, ಲ್ಯಾಮಿನೇಷನ್, ಆನ್ಲೈನ್ ಅಪ್ಲಿಕೇಶನ್, ಸ್ಟೈರಲ್ ಬೆಂಡಿಂಗ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ತೆಗೆಯಲಾಗುತ್ತದೆ. ಎಲ್ಲ ಬ್ಯಾಂಕ್ ಹಣ ಟ್ರಾನ್ಸ್ಫರ್ ಹಾಗೂ ಡ್ರಾ ಮಾಡಿಕೊಡಲಾಗುವುದು. ಜೀರೋ ಅಕೌಂಟ್ ಖಾತೆ ತೆಗೆಯಲಾಗುವುದು. SBI ಲೈಫ್ ಇನ್ಶೂರೆನ್ಸ್ ಹಾಗೂ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಲಾಗುವುದು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಯೋಜನಾ EKYC ಬ್ಯಾಂಕಿಂಗ್ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಲಾಗುವುದು. ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ರಾಯಚೂರು ರೋಡ್, ದೇವದುರ್ಗ. ಸಂಪರ್ಕಿಸಲು ಮೊಬೈಲ್ ನಂಬರ್ 9148622292. ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ ರಾಯಚೂರು ರೋಡ್, ದೇವದುರ್ಗ. ದೇವದುರ್ಗ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಿಸಿದ ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.